ಪೊಲೀಸರು ಹಿಡ್ದು ಕೊಡುದೇ ಇಲ್ಲ ಅಂತೇಳಿ ನಮಗೆ ಅನಿಸ್ತಾ ಇದೆ. ಅನೈತಿಕ ಸಂಬಂಧ, ಅದು ಸಂಬಂಧ, ಇದು ಸಂಬಂಧ ಅಂತ ಹೇಳಿ ಮಾತಾಡ್ತಾರೆ. ಕೆಲವರು ಹೊಲಸು ಬಾಯಿಯವರು ಇದ್ದಾರೆ. ಈ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ನನ್ನ ಬಗ್ಗೆ ಅನೈತಿಕ ಸಂಬಂಧ, ಅದು ಇದು ಏನೆಲ್ಲ ಬಂದಿದೆ ನನ್ನ ಬಗ್ಗೆ ಕೂಡ. ಆದ್ರೆ ಇನ್ನು ಕಾಯಕ್ಕೆ ನನಗೆ ಆಗ್ತಾನೆ ಇಲ್ಲ. ಅಂದ್ರೆ ನನಗೆ ನನ್ನ ನೋವು ನನಗೆ ಮಾತ್ರ ಅಲ್ಲ ಗೊತ್ತು ಸರ್. ಸುಮಂತ್ ಸುದರ್ಶನ್ಗಿಂತ ಈ ತರದ ಕೆಲಸಗಳು ತುಂಬಾ. ಹೌದು ಹೌದು. ಒಂದು ಸ್ಟವ್, ಒಂದು ಕರೆಂಟ್ ಸ್ಟವ್ ಆಗ್ಲಿ, ಒಂದು ಬೇರೆ ಇದು ಗ್ಯಾಸ್ ಸ್ಟವ್ ಆಗ್ಲಿ, ಯಾವುದೇ ಒಂದು ಫ್ಯಾನ್ ಆಗ್ಲಿ, ಒಂದು ಲೈಟ್ ಆಗ್ಲಿ, ಯಾವುದೇ ವಿಷಯ ಹೇಳಲಿ ಅವನಲ್ಲಿ ಕೂಡ್ಲೆ ಮಾಡಿ ಕೊಡ್ತಾನೆ. ಅವನು ಇದು ಹಿಡ್ದ ಕೆಲಸ ಫೈಲ್ ಆದ್ದೇ ಇಲ್ಲ. ಅಷ್ಟು ಚುರುಕು ಅವನು, ಅಷ್ಟು ಚೆನ್ನಾಗಿ ಚೆನ್ನಾಗಿ ಕೆಲಸ. ತನ್ನ ಸೈಕಲ್ಗೂ ಕೂಡ ಲೈಟ್ ಅನ್ನ ತಾನೇ ಫಿಟ್ ಮಾಡಿದ. ಹೌದೌದು ಹೌದೌದು. ನಾವು ಕೂಡ ಗಮನಿಸಿದ್ವಿ. ಒಂದು ಶೆಲ್ ಕೂಡ ಹಾಕಿದ್ದ, ಬ್ಯಾಟರಿ ಕೂಡ ಇತ್ತು, ವೈರ್ ಕೂಡ ಟಚ್ ಮಾಡ್ಕೊಂಡಿದ್ದ. ಸೊ ಅದೇ ಅವತ್ತು ಮನೆಯಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಏನಾಗಿರ್ಬೋದು, ನಿಮ್ಮ ಅನುಮಾನ ಹೇಗಾಗಿರ್ಬೋದು ಅನ್ನುವಂಥದ್ದು ನಿಮ್ಗೆ ಏನಾದ್ರು? ನಾನು ಅದೇ ದಿವಸ ಬೆಳಗ್ಗೆ ಇದು ಆ ಘಟನೆ ಫೋನ್ ಬಂದ ಕೂಡಲೇ ನಾನು ಕೂಡ ಓಡಿದೆ ಒಟ್ಟಿಗೆ. ಆದ್ರೆ ನನಗೆ ಯಾಕೆ ಹೀಗಾಯ್ತು ಅಂತೇಳಿ, ಎಲ್ಲಿ ಹೋದಪ್ಪ ಇವನು ಅಂತೇಳಿ ಅದೇ ಮನಸ್ಸಲ್ಲಿ ದಾರಿ ತಪ್ಪಿ ಹೋದ್ನ, ನಿದ್ದೆ ಕಣ್ಣಲ್ಲಿ ಹೋದಲ್ಲ, ದಾರಿ ತಪ್ಪಿ ಹೋದ್ನ, ಅದೇ ತರ ಎಲ್ಲ ಆಗ್ತಾ ಇತ್ತು ಮನಸ್ಸಲ್ಲಿ. 100 ಪ್ರಶ್ನೆ ಇತ್ತು ಹೊರತು ಉತ್ತರ ಒಂದಕ್ಕೂ ಸಿಗ್ತಾ ಇಲ್ಲ. ಮತ್ತೆ ಬ್ಲಡ್ ನೋಡಿದೆ ನಾನು. ನಮ್ಮ ಮನೆ ಹತ್ರ ಇದ್ದವರೇ ನನಗೆ ಬ್ಲಡ್ ಇದಿಂತದ್ದು ಅಂತ ಕೇಳಿ ನನಗೆ ತೋರಿಸಿದ್ದು. ಅದ್ರ ಬಾವಿ ಹತ್ರ ಸ್ವಲ್ಪ ಜಾಸ್ತಿ ಆಯ್ತು ಬ್ಲಡ್. ಮತ್ತೆ ಬೊಟ್ಟಾಗಿ ದಾರಿ ಮಧ್ಯದಲ್ಲಿ ಸ್ವಲ್ಪವೇ ಇದ್ದದ ಹೊರತು ಮತ್ತೆ ಎಲ್ಲ ಒಳಗಿನ ಸೈಡ್, ಇದು ತೋಟದ ಒಳಗಿನ ಸೈಡ್ ಎಲ್ಲ ಇತ್ತು. ಅದೇ ಬಾವಿಯಲ್ಲೇನೆ ಸುಮಂತ್ನ ದೇಹ ಸಿಕ್ತು. ನೀವು ಹೌದೌದು. ಬ್ಲಡ್ ನ ಗಮನಿಸಿದ್ದು ಹೌದು. ಅದೇ ಮಾಹಿತಿ ತಕ್ಷಣ ಪೊಲೀಸರಿಗೆ ಕೊಟ್ರ ಅಥವಾ ನೀವೇ ಇಲ್ಲ ಸ್ಥಳೀಯರು ಕೊಟ್ಟದ್ದು. ಹುಡುಗ ಕೂಡ ನಾಪತ್ತೆ ಆಗಿದೆ ನಮ್ಮ ಏರಿಯಾದವನು. ಸೊ ಈ ರೀತಿಯಾಗಿ ಅನುಮಾನ ಕಾಡ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ದು. ಪೊಲೀಸರು ಸ್ಥಳಕ್ಕೆ ಬಂದದ್ದು ಆಗ್ಲೇನೆ ಬಂದು ಪರಿಶೀಲನೆ ಮಾಡಿ ಹುಡುಕಾಟ ಮಾಡಿಸಿದ್ರು. ಹಾಗಾದ್ರೆ ಇದೆ. ಈಗ ಒಬ್ರು ತಾಯಿಯಾಗಿ ಒಂದು ಮಗನನ್ನು ಕಳೆದುಕೊಂಡಿರುವಂತ ನೋವು ಎಲ್ರಿಗೂ ಕೂಡ ಗೊತ್ತು. ಈ ಮಧ್ಯೆ ಈ ಪ್ರಶ್ನೆಗಳು ಕೇಳಬೇಕು ಇಲ್ವೋ ನನಗೂ ಕೂಡ ಗೊತ್ತಿಲ್ಲ. ಆದರೆ ಒಂದು ಕೇಸ್ ಅನ್ನೋ ನಿಟ್ಟಿನಲ್ಲಿ ನಾನು ಗಮನಿಸೋದಾದ್ರೂ ಕೂಡ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಕೇಸ್ ಬಗ್ಗೆ ನೀವು? ಅಂದರೆ ಇಷ್ಟಪಡ್ತೀರಿ ಅನ್ನೋದಕ್ಕಿಂತ ನೋವು ಹೇಗಿದೆ ನಿಮ್ಮದು ಅಂತ, ಅಂದರೆ ನಿಮ್ಮ ಮನಸ್ಸಲ್ಲಿರುವಂಥದ್ದು ಈಗ ಸೂಕ್ಷ್ಮವಾಗಿ ಎಲ್ರಿಗೂ ಕೂಡ ಅದು ಅರ್ಥ ಆಗೋದಿಲ್ಲ. ಈಗ ನಾವು ನಿಮ್ಮ ಮುಂದ್ಗಡೆ ಕೂತಿದ್ದೀವಿ ಅಂದಾಗ ನಿಮ್ಮ ನೋವು ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ಎಷ್ಟೋ ಜನ ಬೇರೆ ಎಲ್ಲೋ ಕೂತು ಏನೇನೋ ಮಾತನಾಡ್ತಿರ್ತಾರೆ, ಏನೇನೋ ಹೇಳ್ತಿರ್ತಾರೆ. ಸೊ ಅದಕ್ಕೆ ಒಂದು ಉತ್ತರವನ್ನ ಕೊಡೋದಾದ್ರೆ ಏನು ಹೇಳ್ಬೋದು ಅಂತ? ಅಂದ್ರೆ ನನಗೆ ನನ್ನ ನೋವು ನನಗೆ ಮಾತ್ರ ಅಲ್ಲ ಗೊತ್ತು ಸರ್, ಅಲ್ವಾ? ನನಗೆ ನ್ಯಾಯ ಬೇಕು ಅಂತೇಳಿ ನಾನು ಆದ್ರೆ ತುಂಬಾ ಜನರು ನನ್ನ ಬಗ್ಗೆ ಆಗಿ ಏನೆಲ್ಲ ಹೇಳ್ತಾರೆ. ಆದ್ರೆ ನನಗೆ ತುಂಬಾ ಬೇಸರ ಆಗಿದೆ ಅದರಿಂದ. ಇನ್ನು ಹೇಳುದು ಇಷ್ಟೇ, ನನಗೆ ಈ ವಿಷಯ ಗೊತ್ತಿದ್ದು ಯಾರಾದ್ರೂ ಸುಮ್ಮನೆ ಕೂತಿದ್ರೆ ಅಥವಾ ಈ ವಿಷಯವನ್ನು ಯಾರಾದ್ರೂ ಇನ್ವಾಲ್ವ್ ಆಗಿದ್ರೆ ಆದ್ರೆ ಈ ಕೃತ್ಯ ಮಾಡಿದವನಿಗೆ ಒಂದು ಒಳ್ಳೆ ಸ್ಥಳಕ್ಕೆ ನಾನು ಹರಕೆ ಇಡ್ತೇನೆ. ಎಲ್ಲರಿಗೂ ಸೇರಿಸಿ ಹರಕೆ ಇಡ್ತೇನೆ ನಾನು. ಇದು ಒಳ್ಳೆ ಸ್ಥಳದಲ್ಲಿ ಹರಕೆ ಇಡ್ತೇನೆ ನಾನು. ನನಗೆ ಸಿಗ್ಲೇಬೇಕು ಅವರು ಪೊಲೀಸರಿಂದ ತಪ್ಪಿಸ್ಕೊಳ್ಬಹುದು, ಈ ಸಾಮಾನ್ಯ ಮನುಷ್ಯರಿಂದ ತಪ್ಪಿಸ್ಕೊಳ್ಬಹುದು. ಆದ್ರೆ ದೇವರಿಂದ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸರ್? ಖಂಡಿತ ಸಾಧ್ಯ ಇಲ್ಲ ಅವರಿಂದ. ಒಂದಲ್ಲ ಒಂದು ದಿವಸ ಅವರು ಸಿಕ್ಕಿ ಬೀಳಿದವರು. ಮಗನನ್ನು ಕಳೆದುಕೊಂಡಿರುವಂತ ನೋವು ಅಷ್ಟಿದೆ ನಿಮಗೆ. ಹೌದು. ಈಗ ಯಾವುದೋ ಒಂದು ಪೊಲೀಸ್ ಇಲಾಖೆಯಿಂದ ತಪ್ಪಿಸ್ಕೋಬಹುದು, ಮನುಷ್ಯರಿಂದ ದೇವರಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ. ದೈವದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅವರಿಂದ ಕೈಯಿಂದ. ಖಂಡಿತ ನಾನು ಹರಕೆ ಇಡ್ತೇನೆ. ಇಷ್ಟು ತಾಳ್ಮೆಯಿಂದ ಕಾದೆ ನಾನು. ಇವತ್ತು ಸಿಕ್ಕ್ಯಾನು ನಾಳೆ ಸಿಕ್ಕ್ಯಾನು ಅಂತ ಹೇಳಿ ತಾಳ್ಮೆಯಿಂದ ಕಾದೆ. ಆದ್ರೆ ಇನ್ನು ಕಾಯೋಕೆ ನನಗೆ ಆಗ್ತಾನೆ ಇಲ್ಲ. ಇಷ್ಟೊಂದೆಲ್ಲ ಹೊರಗಡೆ ಮಾತುಗಳನ್ನು ಕೇಳೋ, ಇಷ್ಟೆಲ್ಲ ನೋವನ್ನು ಅನುಭವಿಸಿ ಹೌದು ಸುಮ್ಮನೆ ಕೂರೋಕೆ ಆಗುದಿಲ್ಲ. ಓಕೆ. ಖಂಡಿತ ಹರಕೆ ಇಡ್ತೇನೆ ನಾನು. ಒಳ್ಳೆ ಸ್ಥಳಕ್ಕೆ ಹರಕೆ ಇಡ್ತೇನೆ.
ಈಗ ಈ ಒಂದು ಇದರಿಂದ ನೀವು ಸಮಾಜಕ್ಕೆ ಒಂದು ಮಾತನ್ನು ಹೇಳೋದು ಅಂದ್ರೆ ಸಮಾಜಕ್ಕೆ ಅನ್ನೋದಕ್ಕಿಂತ ಒಂದು ಎಚ್ಚರಿಕೆ ಅನ್ನೋದನ್ನ, ಈಗ ಸಹಜವಾಗಿ ಈ ತೋಟಗಳಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತಾರೆ ಒಂದು ಜನ. ಸೊ ಈಗ ನೀವು ಕೂಡ ತೋಟದಲ್ಲೇ ಮನೆ ಇರುವಂತದ್ದು, ಕೆಲವೊಂದಿಷ್ಟು ಸಿಸಿ ಕ್ಯಾಮ್ರಾಗಳು ಕೂಡ ಇಲ್ಲ. ಸಿಸಿ ಕ್ಯಾಮ್ರಾ ಇಲ್ಲ ಅಂದ ತಕ್ಷಣ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನುವಂತ ನೋವು ಕೂಡ ನಿಮ್ಮಲ್ಲಿ ಇದೆ. ಸಿಸಿ ಕ್ಯಾಮ್ರಾ ಇಲ್ಲ ಅಂದ್ರೆ ಮಗನ ಸಾವಿಗೆ ನ್ಯಾಯ ಸಿಗಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಬೇರೆಯವರಿಗೆ, ಈಗ ನೀವೊಬ್ರು ತಾಯಿಯಾಗಿ ಇನ್ನೊಂದು ತಾಯಿಗೆ ತಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು ಅಥವಾ ಹೇಗಿರ್ಬೇಕು, ಅಥವಾ ಒಂದು ಮನೆ ಒಂಟಿ ಮನೆ ಅಂದಾಗ ಅಥವಾ ಸುತ್ತಮುತ್ತ ಏನು ಇಲ್ಲ ಅಂದಾಗ ಹೇಗಿರ್ಬೇಕು ಅನ್ನೋದನ್ನ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಈ ಒಂದು ನಿಮ್ಮ ಮಗನನ್ನ ಕಳೆದುಕೊಂಡಿದ್ದೀರಿ. ಈಗ ನಾವು ಎಷ್ಟೇ ಚರ್ಚೆ ಮಾಡ್ಲಿ ಅಥವಾ ಏನೇ ಮಾಡ್ಲಿ ನಾವು ಎಲ್ಲ ನ್ಯಾಯಕ್ಕೆ ಬೇಡಿಕೆ ಇಡಬಹುದು. ಅದನ್ನ ಹೊರತುಪಡಿಸಿ ನಾವು ಕೂಡ ಸುಮಂತ ತರೋದಕ್ಕಾಗಲ್ಲ, ಎತ್ತವರು ನೀವು ಕೂಡ ಮತ್ತೆ ಸುಮಂತ ತರೋದಕ್ಕಾಗಲ್ಲ. ಆದ್ರೂ ಕೂಡ ಈಗ ಬೇರೆ ಮಕ್ಕಳಿಗೂ ಇಂತಹ ಪರಿಸ್ಥಿತಿ ಬರಬಾರ್ದು. ಆ ನಿಟ್ಟಿನಲ್ಲಿ ನೀವು ಈ ಬೇರೆ ಮನೆಯವರು, ಈಗ ಹೊರಗಡೆ ಏನಿರ್ತಾರೆ, ತೋಟದಲ್ಲಿ ಮನೆ ಇರ್ತಾರೆ ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಅಂದ್ರೆ ಬೇರೆ ಮನೆ ಎಲ್ಲ ಇರುತ್ತೆ, ಅವ್ರ ಮಕ್ಕಳು ಕೂಡ ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗುವಂತದ್ದು ಈ ರೀತಿಯಾಗಿ ಇರುತ್ತೆ. ಸೊ ಅವರಿಗೆ ನೀವು ಹೇಳೋದಾದ್ರೆ, ಅಂದ್ರೆ ನಿಮ್ಮ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು, ಅಥವಾ ನೀವು ಜಾಗೃತಿಯಾಗಿ ಹೇಗಿರಬಹುದು ನಿಮ್ಮ ಒಂದು ಅನುಭವದ ಪ್ರಕಾರ? ಅಂದ್ರೆ ಸಿಸಿ ಕ್ಯಾಮೆರಾ ಇಲ್ಲದ ಜಾಗದಲ್ಲಿ ಪೊಲೀಸರು ಹಿಡಿದು ಕೊಡುದೇ ಇಲ್ಲ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಅದರ ನೀವಾಗಿ ಇದು ಮನೆಯವರೇ ಈಗ ಸಿಸಿ ಕ್ಯಾಮೆರಾ ಹಾಕ್ಬೇಕು. ಇಲ್ಲದ್ರೆ ಇದು ಸಿಸಿ ಕ್ಯಾಮರಾದಲ್ಲಿ ಇಲ್ಲ, ಇದು ನಮಗೆ ಸಿಗುದಿಲ್ಲ, ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಹೇಳಿ ಮುಚ್ಚಿ ಹಾಕ್ಲಿಕ್ಕೆ ನೋಡ್ತಾರೆ ಈಗ ಕೇಸನ್ನು. ನೀವು ಸಿಸಿ ಕ್ಯಾಮರಾ ಮನೆ ಇದು ನಾನು ಹೇಗೂ ಕಲ್ತ್ಕೊಂಡಿದ್ದೇನೆ, ಇನ್ನು ಯಾರು ಕೂಡ ಈ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ಅವರವರೇ ಮನೆಗೆ ಸಿಸಿ ಕ್ಯಾಮರಾ ಹಾಕುವ ಪರಿಸ್ಥಿತಿ ಬಂದಿದೆ ಈಗ. ಪೊಲೀಸರು ಕೂಡ ಸಿಸಿ ಕ್ಯಾಮರಾ ಇಲ್ಲದಲ್ಲಿ ಎಲ್ಲ ಸಿಸಿ ಕ್ಯಾಮರಾ ಹಾಕಿಸಲೇಬೇಕು, ಗೌರ್ಮೆಂಟ್ನವರು ಹಾಕಿಸ್ಬೇಕು. ಈ ರೋಡ್ ಸೈಡ್ ಅಲ್ಲೆಲ್ಲ ಇಲ್ಲಿಗೆ ಇಷ್ಟು ವಠಾರದಲ್ಲಿಯೇ ಸಿಸಿ ಕ್ಯಾಮರಾ ಇಲ್ಲ. ಆದ್ರೆ ಸಿಸಿ ಕ್ಯಾಮರಾ ಇಲ್ಲ ಅಂತ ಆಗುವಾಗ ನಮಗೆ ನ್ಯಾಯವೇ ಇಲ್ವಾ ಅಂತ ಹೇಳಿ ಅನಿಸ್ತದೆ ನನಗೆ. ಅಂದ್ರೆ ಈಗ ಪೊಲೀಸರು ನೀಡುವಂತ ಮಾಹಿತಿ ಇದು, ಸಿಸಿ ಕ್ಯಾಮರಾ ಇಲ್ಲ ಅಂದ ತಕ್ಷಣ ನಿಮಗೆ ನ್ಯಾಯ ಸಿಗಲ್ವಾ ಅನ್ನುವಂತ ಭರವಸೆ. ಹೌದು, ತುಂಬಾ ಕಡಿಮೆ ಆಗ್ತಾ ಇದೆ ನನಗೆ. ಅಲ್ಲಿವರೆಗೆ ಸಿಸಿ ಕ್ಯಾಮೆರಾ ಇರುವವರೇ ಜಾಗದವರೆಗೆ ಆದ್ರೂ ಇವರು ಮನೆಗೆ ಅಲ್ಲೇ ಹೋಗಿ ಹುಡುಕ್ಬೇಕಲ್ವ ಸರ್? ಅದು ಕೂಡ ಮಾಡಿದ್ದಾರ ಮಾಡ್ಲಿಲ್ವಾ ಅದು ಕೂಡ ನಮಗೆ ಗೊತ್ತಾಗಿಲ್ಲ. ಇದುವರೆಗೂ ನಿಮಗೆ ಸಂಬಂಧಪಟ್ಟ ಸಿಕ್ಕಿರುವಂತ ಫೋಟೇಜ್ ಯಾವುದು ನಿಮಗೆ ತೋರಿಸಲಿಲ್ಲ, ಯಾವುದು ನೋಡಿಲ್ಲ? ಮತ್ತೆ ಕೆಲವರು ಹೊಲಸು ಬಾಯಿಯವರು ಇದ್ದಾರೆ, ಅವರಿಗೆ ನಾನು ನಂಬಿದ ದೇವರು ಅವರಿಗೆ ಶಿಕ್ಷಕ ಇದು ಅವರು ನೋಡ್ಕೊಂಡಾರ ಅವ್ರಿಗೆ. ಅಂದ್ರೆ ಹೀಗೆ ಏನು ಆ ರೀತಿ ಹೇಳೋದಕ್ಕೆ ಕಾರಣ ಏನು? ಅಂದ್ರೆ ತುಂಬಾ ಇದು ಇದ್ರಲ್ಲಿ ಮೊಬೈಲ್ ಎಲ್ಲ ಬಂದಿದೆ ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ, ನನ್ನ ಬಗ್ಗೆ ಅನೈತಿಕ ಸಂಬಂಧ ಅದು ಇದು ಏನೆಲ್ಲ ಬಂದಿದೆ ನನ್ನ ಬಗ್ಗೆ ಕೂಡ. ಮತ್ತೆ ನನ್ನ ಮಗನ ಬಗ್ಗೆ ಬಂದಿದೆ, ಮತ್ತೆ ಇದು ನನ್ನ ಯಜಮಾನ್ರ ಬಗ್ಗೆ ಬಂದಿದೆ, ನನ್ನ ಎಲ್ಲ ಇಡೀ ಫ್ಯಾಮಿಲಿಗೆ ಬಂದಿದೆ ಅಲ್ಲ. ನಾನ್ ನಂಬಿದ ದೇವರು ಅವರಿಗೆ ಹೊಲಸು ಬಾಯಿಯವರಿಗೆ ಖಂಡಿತ, ನಾನ್ ನಂಬಿದ ದೇವರು ಖಂಡಿತ ಇದು ಅವರನ್ನು ನೋಡ್ಕೊಂಡರು ಅವರು, ಈ ಹೊಲಸು ಬಾಯಿಯವರನ್ನು ಖಂಡಿತವಾಗಿ. ಈಗ ಮಗನನ್ನ ಕಳೆದುಕೊಂಡಿರುವಂತ ನೋವು ಒಂದು ಕಡೆ ಆದ್ರೆ, ಈ ರೀತಿ ಕೆಟ್ಟದಾಗಿ ಮಾತನಾಡ್ತಾ ಇರುವಂತದನ್ನ ಕೇಳೋದು ಒಂದು ಬೇರೆ ದೊಡ್ಡ ನೋವು ಆಗ್ತಾ ಇದೆ ನಿಮ್ಗೆ. ಹೌದೌದು. ಈಗ ಮಗನ ಸಾವಿಗೆ ನ್ಯಾಯ ಹುಡುಕ್ಬೇಕು, ಅಥವಾ ಈ ಜನಗಳು ಈ ರೀತಿಯಾಗಿ ಕೆಟ್ಟದಾಗಿ ಮಾತನಾಡುತ್ತಿದಾರಲ್ಲ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು, ಈ ರೀತಿಯಾದಂತ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇದೆ. ಹೌದೌದು. ಕಂಪ್ಲೇಂಟ್ ಅಂತ ಯಾರಿಗೆ ಅಂತ ಕೊಡುದು ಸರ್? ಎಲ್ಲರೂ ತುಂಬಾ ಜನರು ಕೂಡ ಇದೇ ತರ ಇದು ಅನೈತಿಕ ಸಂಬಂಧ, ಅದು ಸಂಬಂಧ, ಇದು ಸಂಬಂಧ ಅಂತ ಹೇಳಿ ಮಾತಾಡ್ತಾರೆ. ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಟುಕೊಂಡು ಹೋದ್ರೆ ನಮಗೆ ಅದೇ ಆಯ್ತು. ಇದಕ್ಕೆ ಬದುಕು ಹೇಗೆ ಮುಂದೆ? ಈಗ ಮಗನನ್ನು ಕಳ್ಕೊಂಡಿದ್ದೀರಿ. ಹೌದು. ಈಗ ಮತ್ತೆ ಅದೇ ನೋವಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಮತ್ತೊಂದು ನೋವು ಈಗ ನಿಮಗೆ ಕಾಡ್ತಾ ಇರುವ. ಹೌದೌದು. ಒಟ್ಟು ಈಗ ನಿಮ್ಮ ಈ ಒಂದು ಕೇಸಲ್ಲಿ ಕುರಿತು ಈಗ ಸುಮಂತ್ ಸಾವಿಗೆ ನ್ಯಾಯ ಬೇಕು ಅನ್ನೋದು ನಿಮ್ಮ ಒಂದು ಬೇರೆ ಏನಿಲ್ಲ. ಬೇರೆ ಏನಿಲ್ಲ. ಈಗ ಸುಮಂತ್ ನಮಗೆ ಮತ್ತೆ